ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಗುರುರಾಯರು ನನ್ನ ಸ್ನೇಹಿತನ ಒಂದು ಬದುಕಿನಲ್ಲಿ ನಡೆಸಿದಂತಹ ನೈಜ ಪವಾಡದ ಬಗ್ಗೆ ನಾನು ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ನಾನು ಅವರಿಗೆ ಹೇಳಿದೆ, ನೀವೇ ನಿಮ್ಗಾಗಿರುವಂತಹ ಪವಾಡನ ನೀವೇ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅವರು ಇಲ್ಲ, ನಿಮ್ಮ ಧ್ವನಿ ಮುಖಾಂತರನೇ ನೀವು ತಿಳಿಸಿ, ಅವ್ರು ಹೇಗೆ ಹೇಳಿದ್ರು ನನಗೆ ಅದೇ ರೀತಿ ನಾನು ನಿಮ್ಮ ಮುಂದೆ ವರ್ಣಿಸಿ ಹೇಳ್ತೀನಿ. ಅವ್ರ ಜೀವನದಲ್ಲಿ ಯಾವ ರೀತಿ ಪವಾಡ ಆಯಿತು ಅಂತ ತಿಳಿಯೋಕ್ಕಿಂತ ಮುಂಚೆ ನಮ್ಮ ಒನ್ವಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅವರ ಜೀವನದಲ್ಲೇ ನಡೆದಂತಹ ಪವಾಡ ಹಾಗೂ ಅವರಿಗೆ ರಾಯರು ತೋರಿಸಿದಂತಹ ಮಾರ್ಗದರ್ಶನದ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ತಿಳಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಮೊದಲನೇದಾಗಿ ಅವರು ಕಾಲೇಜೆಲ್ಲ ಮುಗಿಸಿದ ನಂತರ ಅವರು ಕಾಲೇಜಿಗೆ ಹೋಗ್ತಿದ್ರು. ಕಾಲೇಜೆಲ್ಲ ಮುಗಿದ ನಂತರ ತುಂಬ ದಿನ ಮನೆಯಲ್ಲೇ ಇದ್ದಾಗ ಅವರಿಗೆ ತುಂಬ ಒಂಥರ ಮನಸ್ಸಿಗೆ ಒಂಥರ ದುಃಖ ಆಗ್ತಿತ್ತು. ಯಾಕಂದರೆ ಎಲ್ಲರೂ ಕೆಲಸಕ್ಕೆ ಹೋಗುವ ಇದರ ನಿಟ್ಟಿನಲ್ಲಿದ್ದರು, ಅಂದರೆ ಎಲ್ಲರೂ ಕೆಲಸಕ್ಕೆ ಹೋಗ್ತಿದ್ರು. ಆದರೆ ಇವರು ಮಾತ್ರ ಮನೆಯಲ್ಲೇ ಇದ್ದರು. ಅಂದರೆ ಇವರು ಓದಿಗೆ ತಕ್ಕಂಥ ಒಂದು ಕೆಲಸ ಸಿಗ್ತಾ ಇರಲಿಲ್ಲ. ಅದಕ್ಕೆ ಅವರು ದಿನಾನು ರಾಯರ ಮಠಕ್ಕೆ ಹೋಗ್ತಿದ್ರು. ರಾಯರೇ, ನನಗೆ ಯಾವುದಾದ್ರೂ ಒಂದು ಉದ್ಯೋಗ, ನನಗೆ ಸೂಕ್ತವಾದದ್ದನ್ನು ನೀವೇ ನೀಡಿ ಅಂತ ಹೋಗ್ತಾಯಿದ್ರು. ಆದರೆ ಅವರಿಗೆ ಒಂದು ಅಪರಿಚಿತ ವ್ಯಕ್ತಿಯಿಂದ ಪರಿಚಯ ಆಯಿತು. ಆ ವ್ಯಕ್ತಿ ಹೀಗೆ ತಿಳಿಸಿದರು, ಇಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ, ಇದು ನಿಮಗೆ ಸೂಕ್ತವಾದದ್ದು, ನಿಮ್ಮ ಓದಿಗೆ ಒಂದು ಸೂಕ್ತವಾದದ್ದು ಅಂತ ಹೇಳಿ ಅವರು ಆ ವರ್ಕಿಗೆ ಅವ್ರದ್ದು ಎಲ್ಲ ಡೀಟೇಲ್ಸ್ನ ಕಳಿಸಿದ ನಂತರ ಸದ್ಯ ರಾಯರು ನನ್ನ ಮೇಲೆ ಕರುಣೆ ತೋರಿಸಿದ್ರಲ್ಲ ಅಂತ ಹೇಳಿ ಅವರು ಖುಷಿಪಟ್ಟರು. ಆದರೆ ಇಲ್ಲೇ ನಡೆದಿದ್ದು ರಾಯರ ಒಂದು ಪವಾಡ. ಯಾಕೆಂದರೆ ಅವರು ಏನೋ ಕೆಲಸ ಸಿಕ್ತು ಅಂತ ಸಂತೋಷದಲ್ಲಿದ್ದರು, ಆದರೆ ಆ ಕೆಲಸ ಅವರಿಗೆ ಸೂಕ್ತವಾದದ್ದು ಅಲ್ಲ. ಅಂದರೆ ಅದು ರಾಯರಿಗೆ ಗೊತ್ತಿತ್ತು. ಯಾಕಂದರೆ ರಾಯರು ನೀಡಿದ್ದಾರೆ ಅನ್ನೋದು ಒಂದು ಮನಸ್ಥಿತಿ ಇತ್ತು. ಆದರೆ ಆ ಕೆಲಸನ ರಾಯರು ನೀಡಿರಲಿಲ್ಲ. ಯಾಕಂದರೆ ಈ ಒಂದು ಕೆಲಸ ಇದೆಯಲ್ಲ, ಅವರಿಗೆ ಅದು ಸೂಕ್ತವಾದದ್ದಲ್ಲ. ಇದರಿಂದ ಅವರಿಗೆ ಒಂದು ಪರಿಣಾಮ ಬೀರ್ತಿತ್ತು. ಅವ್ರ ಜೀವನದಲ್ಲಿ ಅವರು ಹೊರಗೆ ಬರೋಕ್ಕಾಗದಿರುವಂಥ ಪರಿಣಾಮ ಬೀರ್ತಿತ್ತು. ಅಂಥ ಕೆಲಸಕ್ಕೆ ಅವರು ಇದು ಮಾಡ್ತಾಯಿದ್ರು. ಅದು ಎಲ್ಲದೂ ರಾಯರಿಗೆ ತಿಳಿದಿತ್ತು. ಹೀಗೆ ಒಂದು ದಿವಸ ಅವರು ನಾಳೆ ಅವ್ರು ಕೆಲಸಕ್ಕೆ ಹೋಗಬೇಕು, ಜಾಯ್ನ್ ಆಗಬೇಕು ಅಂತ ಇದ್ದಾಗ ಇವತ್ತು ರಾಯರ ಸನ್ನಿಧಾನಕ್ಕೆ ಹೋದ್ರಂತೆ. ಸನ್ನಿಧಾನಕ್ಕೆ ಹೋಗಿ ರಾಯರ ಬೃಂದಾವನದ ಮುಂದೆ ನಿಂತು, ರಾಯರೇ, ನೀವು ನನಗೊಂದು ಹೊಸ ಕೆಲಸ ಸಿಕ್ಕಿದೆ, ಈ ಕೆಲಸ ನನಗೆ ಆಗುತ್ತೆ, ಇದರಿಂದ ನನಗೆ ಏನು ಅನುಕೂಲ ಆಗುತ್ತೆ ಅಂತ ಹೇಳಿ ರಾಯರ ಮುಂದೆ ಅವರು ಹೂಪ್ರಸಾದನ ಕೇಳಿದ್ರು. ಆದರೆ ರಾಯರು ಅವ್ರು ಎಷ್ಟೇ ಹೊತ್ತಾದರೂ, ಎಷ್ಟೇ ಸಮಯವಾದರೂ ಅವರಿಗೆ ರಾಯರು ಹೂಪ್ರಸಾದ ನೀಡೇ ಇಲ್ಲ. ತುಂಬ ಸಮಯ ವೆಯ್ಟ್ ಮಾಡಿದ್ರಂತೆ, ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಸಹ ವೆಯ್ಟ್ ಮಾಡಿದ್ರಂತೆ. ಆದರೆ ರಾಯರ ಯಾವ ಭಾಗದಿಂದನೂ ಹೂಪ್ರಸಾದ ಕೊಟ್ಟೇ ಇಲ್ಲಂತೆ. ಆದರೆ ಇವರಲ್ಲಿ ಒಂಥರ ಮನಸ್ಸಲ್ಲೇ ಗೊಂದಲ ಉಂಟಾಯ್ತಂತೆ. ಯಾಕೆ ರಾಯರು ನನಗೆ ಹೂಪ್ರಸಾದ ನೀಡಿಲ್ಲ, ಇಷ್ಟೊಳ್ಳೆ ಕೆಲಸನ ಯಾಕೆ ನನಗೆ ರಾಯರು ಸೂಕ್ತವಾದದ್ದು ಅಲ್ಲ ಅಂತ ಹೇಳಿ ನನಗೆ ರಾಯರು ಹೂಪ್ರಸಾದ ನೀಡಿಲ್ಲ, ಅವ್ರು ಯಾಕೆ ಇದಕ್ಕೆ ನನಗೆ ಆಶೀರ್ವಾದ ಮಾಡಿಲ್ಲ ಅಂತ ಹೇಳಿ ಅವ್ರು ತುಂಬ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಟು ನಂತರ ಅವರಿಗೆ ಸ್ವಲ್ಪ ಸಮಯದ ನಂತರ, ಅಂದರೆ ಸಮಯನ ಅವರಿಗೆ ಗೊತ್ತಿಲ್ಲಂತೆ, ಒಂದು ಮಧ್ಯಾಹ್ನ 2 ಗಂಟೆ ಆಗಿರ್ಬೋದಂತೆ, ಒಬ್ಬರು ಫೋನ್ ಮಾಡಿದ್ರಂತೆ. ಫೋನ್ ಮಾಡಿ ಆ ಒಂದು ಕಂಪ್ನಿ ಏನಿದೆ ಅದ್ರ ಬಗ್ಗೆ ಅವರೆಲ್ಲ ತಿಳಿಸಿದ್ರಂತೆ. ಈ ಕಂಪ್ನಿ ನಿಮಗೆ ಸೂಕ್ತವಾದದ್ದಲ್ಲ, ಇದರಿಂದ ತುಂಬ ನಿಮಗೆ ಹಾನಿ ಆಗುತ್ತೆ ಅಂತ ಹೇಳಿ ಅವರು ಅದ್ರ ಬಗ್ಗೆ ತಿಳಿಸಿದಾಗ ಅವರಿಗೆ ರಾಯರು ನನಗೆ ಈ ಕಾರಣಕ್ಕೋಸ್ಕರ ನನಗೆ ರಾಯರು ಹೂಪ್ರಸಾದ ನೀಡಿಲ್ಲ, ಈ ಒಂದು ಜಾಬ್ ಇದೆಯಲ್ಲ ನನಗದು ಸೂಕ್ತವಾದದ್ದು ಅಲ್ಲ ಅನ್ನೋದು ರಾಯರಿಗೆ ಅದು ತಿಳಿದಿತ್ತು. ಆ ಕಾರಣದಿಂದ ಆ ಜಾಬ್ ಅವ್ರಿಗೆ ಸಿಗಲಿಲ್ಲ, ಬದುಕನ್ನೇ ಕಾಪಾಡಿದ್ರು. ಹಾಗಾಗಿ ನಾನು ರಾಯರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ಅವ್ರು ಹೇಳಿದ್ರು. ನಾನು ರಾಯರಿಗೆ ಎಷ್ಟು ಧನ್ಯವಾದವನ್ನು ಹೇಳಿದರೂ ಸಹ ಸಾಕಾಗೋದಿಲ್ಲ. ರಾಯರು ನನ್ನ ಬದುಕನ್ನೇ ಕಾಪಾಡಿದರು. ರಾಯರ ಒಂದು ಮಾರ್ಗದರ್ಶನ ಇಲ್ಲದಿದ್ದರೆ ನಾನು ನನ್ನ ಬದುಕನ್ನು ಒಂದು ಆಪತ್ತಿಗೆ ಸಿಕ್ಕಾಕೊಳ್ತಿದ್ದೆ ಅಂತ ಹೇಳಿ ಅವರು ತುಂಬ ದುಃಖವನ್ನು ಪಟ್ಟರು. ಆದರೆ ರಾಯರಿದ್ದಾರಲ್ಲ, ನಮ್ಮದವ್ರನ್ನ ಯಾವತ್ತೂ ರಾಯರು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಅವ್ರ ಜೀವನದಲ್ಲಿ ಆದಂಥ ಒಂದು ಮಿರಾಕಲ್ನ ನಾನು ಮುಂದೆ ಹೇಳ್ಕೊಂಡ್ರು. ಅವ್ರ ಪವಾಡ ಹಾಗೂ ಅವರಿಗೆ ರಾಯರು ತೋರಿಸಿದಂಥ ಮಾರ್ಗದರ್ಶನ, ಅವರಿಗೆ ರಾಯರ ಮೇಲೆ ಇದ್ದಂಥ ನಂಬಿಕೆ, ಅದಕ್ಕೆ ರಾಯರ ಒಂದು ಕರುಣೆ ಇದೆಯಲ್ಲ ಅದು ಅಪಾರ. ಅದಕ್ಕೆ ಹೇಳೋದು, ರಾಯರನ್ನ ನಾವು ಎಷ್ಟು ನಂಬ್ತೀವಿ, ರಾಯರು ನಮಗೆ ಅಷ್ಟು ಅನುಗ್ರಹ ಮಾಡ್ತಾರೆ ಅನ್ನೋದು. ರಾಯರ ಹೂಪ್ರಸಾದ ಇದೆಯಲ್ಲ, ಅವ್ರು ನೀಡೋದು ಅಷ್ಟೇ ಸತ್ಯವಾದದ್ದು ರಾಯರ ಹೂಪ್ರಸಾದ.
ನೊಂದ ಜೀವಕ್ಕೆ ಅದು ಭರವಸೆಯನ್ನು ನೀಡುತ್ತದೆ. ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ಅದು ಸೂಚಿಸುತ್ತದೆ. ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ತೋರಿಸುವಂಥದ್ದು ಅದು ರಾಯರ ಹೂಪ್ರಸಾದದಲ್ಲಿ ಇದೆ. ಅಷ್ಟು ಸತ್ಯವಾದದ್ದು. ರಾಯರು ಆ ಸೂಚನೆ ಮೂಲಕ ನಾನು ಇದ್ದೀನಿ ನಿಮ್ಮ ಜೊತೆ ಅನ್ನೋದನ್ನ ಸೂಚಿಸ್ತಾರೆ. ಈ ಪವಾಡದಿಂದ ನಾವು ರಾಯರನ್ನ ನಂಬಿದ್ರೆ ನಮಗೆ ರಾಯರು ಎಂದಿಗೂ ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ಉದಾಹರಣೆ ಆಗಿದೆ. ಅದಕ್ಕೆ ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದರಲ್ಲಿ ನಿಮ್ಮ ವೀಕ್ಷಕರಿಗೆ ತಿಳಿಸಿ ನನ್ನ ಜೀವನದಲ್ಲಿ ರಾಯರು ನಡೆಸಿದಂಥ ಪವಾಡ ಇದಾಗಿ ಈ ಪವಾಡ ಆಗಿದ್ದು ಒಂದು 5-6 ದಿನ ಆಗಿರ್ಬೋದು ಅಷ್ಟೇ. 5-6 ದಿನದ ಹಿಂದಿನ ನಂಗೆ ತಿಳಿಸಿದ್ರು, ಅದು ನಾನು ನಿಮಗೆ ತಿಳಿಸ್ತಾ ಹೋಗಿದ್ದೀನಿ ಅಷ್ಟೇ. ನಮಗೆ ಕೆಲವೊಂದೊಂದು ಸರಿ ರಾಯರು ಅವರೇ ಮಾರ್ಗದರ್ಶನ ತೋರಿಸ್ತಾರೆ ಅಥವಾ ಬೇರೆಯವ್ರ ಮುಖಾಂತರ ನಮಗೆ ವಿಷಯಗಳನ್ನು ತಿಳಿಸ್ತಾ ಹೋಗ್ತಾರೆ. ನಾವು ರಾಯರ ಮೇಲೆ ನಂಬಿಕೆ ಹಾಗೂ ಭರವಸೆ ಇಡಬೇಕು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಒನ್ ಮಿನಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ವಿಷಯದಿಂದ ಸಿಗ್ತೀನಿ. ಧನ್ಯವಾದಗಳು.